ಹಾಯ್ ಫ್ರೆಂಡ್ಸ್, ನೇಪಾಳ ಮತ್ತು ಟಿಬೆಟ್ ಗಡಿಯ ಭಾಗದಲ್ಲಿ 7.1 ತೀವ್ರತೆಯಲ್ಲಿ ಭೂಕಂಪವು ಸಂಭವಿಸಿದೆ. ಲೋಬುಜೆಯಿಂದ ಈಶಾನ್ಯ ದಿಕ್ಕಿನಲ್ಲಿ 93 ಕಿಲೋಮೀಟರ್ ದೂರದಲ್ಲಿ ಬೆಳಗ್ಗೆ 6:35ಕ್ಕೆ ಭೂಕಂಪ ಆಗಿದೆ. ಶಿಂಗ್ಜಾಂಗ್ನಲ್ಲಿ ಭೂಕಂಪನದ ಕೇಂದ್ರ ಬಿಂದುವಾಗಿದೆ. ಈ ಸ್ಥಳದಲ್ಲಿ 28.86 ಡಿಗ್ರಿ ಉತ್ತರ ಅಕ್ಷಾಂಶ ಮತ್ತು ಉದ್ದ 87.51 ಡಿಗ್ರಿ ಮತ್ತು 10 ಕಿಲೋಮೀಟರ್ ಆಳದಲ್ಲಿ ಘರ್ಷಣೆ ಆಗಿದೆ. ಇದಲ್ಲದೆ ಈ ಪ್ರದೇಶದಲ್ಲಿ ಮತ್ತೆರಡು ಭೂಕಂಪಗಳು ಸಂಭವಿಸಿವೆ. 4.7 ತೀವ್ರತೆಯ ಪ್ರಮಾಣದಲ್ಲಿ ಬೆಳಗ್ಗೆ 7:02 ಸಂಭವಿಸಿದೆ. ಮತ್ತೊಂದು 4.9 ತೀವ್ರತೆಯಲ್ಲಿ ಭೂಕಂಪವು 7:07 ಸಂಭವಿಸಿದೆ. ಈ ಎರಡು ಭೂಕಂಪನವು 30 ಕಿಲೋಮೀಟರ್ ಆಳದಲ್ಲಿ ಘರ್ಷಣೆ ಆಗಿದೆ. ಈ ಭೂಕಂಪನ ಘಟನೆಯಿಂದ 90 ಜನರು ಮೃತಪಟ್ಟಿದ್ದಾರೆ ಮತ್ತು 130ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ. ಇನ್ನೂ ಕಾರ್ಯಾಚರಣೆ ಮುಂದುವರಿಯುತ್ತಿದೆ. ಹಿಮಾಲಯವನ್ನು ರೂಪಿಸಿದ ಭಾರತೀಯ ಮತ್ತು ಯುರೇಷಿಯನ್ ಟೆಕ್ಟೋನಿಕ್ ಪ್ಲೇಟ್ಗಳ ನಡುವೆ ನಡೆಯುತ್ತಿರುವ ಘರ್ಷಣೆಯಿಂದಾಗಿ ಈ ಪ್ರದೇಶವು ಭೂಕಂಪನದ ಚಟುವಟಿಕೆಗೆ ಹೆಸರುವಾಸಿಯಾಗಿದೆ. ಅದಕ್ಕೆ ಈ ಭೂಭಾಗದಲ್ಲಿ ಹೆಚ್ಚು ಭೂಕಂಪಗಳು ಆಗುತ್ತಿವೆ. ನಮ್ಮ ದೇಶದಲ್ಲಿ ಬಿಹಾರದ ಕೆಲವೊಂದು ಭಾಗಗಳಲ್ಲಿ ಹಾಗೂ ಉತ್ತರ ಭಾರತದ ಹಲವಾರು ಪ್ರದೇಶಗಳಲ್ಲಿ ಇಂದು ಭೂಕಂಪನದ ಅನುಭವವಾಯಿತು. ಈ ಮಾಹಿತಿ ಇಷ್ಟವಾದರೆ ಒಂದು ಲೈಕ್ ಮಾಡಿ ಸ್ನೇಹಿತರೆ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.